ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ನಾನು ನನ್ನ ಕಾಯಿಲೆ ಬಗ್ಗೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ನಾನು ಡಾಕ್ಟರ್ ಆಗಿರೋದ್ರಿಂದ ನಂಗೆ ಆಲ್ರೆಡಿ ಇದ್ರ ಬಗ್ಗೆ ಸ್ವಲ್ಪ ಹಿಂಟ್ ಇತ್ತು. ದಟ್ಸ್ ವೈ ಐ ವಾಸ್ ಏಬಲ್ ಟು ಡಿಟೆಕ್ಟ್ ಇಟ್ ಅರ್ಲಿ. ನಂಗೆ ಸ್ವಲ್ಪ ಮುಂಚೆನೇ ಗೊತ್ತಾಯಿತು. ಇದು ತುಂಬಾ ಕಾಮನ್ ಆಗಿ ಎಷ್ಟೊಂದು ಜನ ಹೆಣ್ಮಕ್ಳು ಫೇಸ್ ಮಾಡ್ತೀರಾ, ಅಥವಾ ನಿಮ್ಗೆ ಈ ಥರ ಸಿಂಪ್ಟಮ್ಸ್ ಇದ್ದರೆ ನಿಮಗೂ ಇದು ಇರ್ಬೋದು ಅಂತ ಅಟ್ಲೀಸ್ಟ್ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಪ್ಲಸ್ ನಾನು ಈ ಒಂದು ಕಾಯಿಲೆನ ಹೇಗೆ ಡೀಲ್ ಮಾಡ್ತಾ ಇದ್ದೀನಿ, ಹಾವ್ ಆಮ್ ಐ ಗೋಯಿಂಗ್ ಅಬೌಟ್ ಇಟ್, ಅದೆಲ್ಲ ನನ್ನ ಜರ್ನಿ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ನೀವು ಯಾರಾದರೂ ಇದನ್ನ ಫೇಸ್ ಮಾಡ್ತಾ ಇದ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಫಸ್ಟ್ ನಾನು ಹೇಗೆ ಡಯಾಗ್ನೋಸ್ ಆಯಿತು ಅಂತ ನನ್ನ ಸ್ಟೋರಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಬೇಸಿಕ್ಲಿ ನೀವು ನನ್ನ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಿರ್ಬೋದು ನಾನು ವೇಟ್ ಗೇನ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ. ಒನ್ಸ್ ಐ ಫಿಕ್ಸ್ಡ್ ಮೈ ಮೆಂಟಲ್ ಹೆಲ್ತ್ ಆಗಿರಲಿ, ಡಯಟ್ ಎಲ್ಲ ಚೇಂಜ್ ಮಾಡಿ ಅಷ್ಟೆಲ್ಲ ಕಷ್ಟಪಟ್ಟು ವೇಟ್ ಗೇನ್ ಮಾಡಿದೆ ನಾನು, ಆಯಿತಾ. ಅದಾದಮೇಲೆ ನಾನು ಒಂದು ಸರ್ಟನ್ ವೇಟ್ ಗೇನ್ ಮಾಡಾದ್ಮೇಲೆ ನಾನು ತುಂಬಾ ಖುಷಿಯಾಗಿದೆ. ತುಂಬ ಚೆನ್ನಾಗಿ ಕೇಳೋ, ಏನೇನು ದಪ್ಪ ಆಗಿದೆಯಾ, ಅದು ಇದು ಸ್ವಲ್ಪ ಹೋಗಿ ಎಕ್ಸಸೈಸ್ ಮಾಡು ಅನ್ಕೊಂಡೆಲ್ಲ ಹೇಳೋರು. ನಾ ಇಷ್ಟು ಬಿ ಲೈಕ್ ಪ್ಲೀಸ್ ಶಟ್ ಅಪ್, ಐ ಆಮ್ ವೆರಿ ನಾರ್ಮಲ್. ನಾನು ಲಿಟ್ರಲಿ ದಿನ ಸಾಯ್ತಾ ಇದೆ ವೇಟ್ ಗೇನ್ ಆಗಬೇಕು ಅಂತ. ಆಫ್ಟರ್ ಅ ಪಾಯಿಂಟ್ ನನ್ನ ಸರ್ಟನ್ ವೇಟ್ ಗೇನ್ ಆಯಿತು. ನಾನು ತುಂಬಾ ಖುಷಿಯಾಗಿದೆ. ಐ ವಾಸ್ ಲೈಕ್ ಓಕೆ, ದಿಸ್ ಇಸ್ ಐಡಿಯಲ್ ವೇಟ್, ಇವಾಗ ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ. ಏನಾಗೋಕೆ ಶುರು ಆಯಿತು ಅಂದರೆ ಐ ಸ್ಟಾರ್ಟೆಡ್ ಪುಟಿಂಗ್ ಆನ್ ಅ ಲಾಡ್ ಆಫ್ ವೇಟ್. ನನಗೊಂದು ಪಾಸ್ಟ್ 6 months ಇಂದ ಐ ಸ್ಟಾರ್ಟೆಡ್ ಪುಟಿಂಗ್ ಆನ್ ಅ ಲಾಡ್ ಆಫ್ ವೇಟ್ ದ್ಯಾನ್ ನಾರ್ಮಲ್. ಅಂದರೆ ನಾನು ಯೂಶಲಿ ತುಂಬಾ ತಿಂತೀನಿ, ವೇಟ್ ಗೇನ್ ಆಗ್ತಿರಲಿಲ್ಲ, ಯಾಕಂದರೆ ನನ್ನ ಮೆಟಬಾಲಿಸಮ್ ತುಂಬಾ ಹೈ ಇತ್ತು. ಸೊ ನನ್ನ ಈಟಿಂಗ್ ಸೈಕಲ್ ಅಷ್ಟೇ ಇತ್ತು, ಸೇಮ್ ಇತ್ತು, ಆಯಿತಾ. ಆದರೂ ವೇಟ್ ಗೇನ್ ಆಗ್ತಿದೆ. ನಾನು ಏನು ಸಮಥಿಂಗ್ ಇಸ್ ಅಪ್ ಅಂತ ಅಂದ್ಕೊಂಡೆ. ಒಂದು ವೇಟ್ ಗೇನ್ ಆಗ್ತಾ ಇತ್ತು. ನನ್ನ ಮೂಡ್ ಸ್ವಿಂಗ್ಸ್ ಅಂತೂ ಕೇಳಲೇಬೇಡಿ, ಫುಲ್ ಸೈಕೋ ಆಗಿ ಹೋಗ್ಬಿಡ್ತಾ ಇದೆ ನಾನು ಪ್ರತಿ ಸತಿ. ಫಸ್ಟ್ ಆಫ್ ಆಲ್ ನಂಗೆ ಪೀರಿಯಡ್ ಶುರು ಆದಾಗಿಂದಾನೇ ನನಗೆ PMS ತುಂಬಾ ಆಗ್ತಿತ್ತು. ಅಂದರೆ ಪ್ರೀ ಮೆನ್ಸ್ಟ್ರಲ್ ಸಿಂಪ್ಟಮ್ಸ್. ಪೀರಿಯಡ್ಸ್ ಆಗೋ ಮುಂಚೆ ಮೂಡ್ ಸ್ವಿಂಗ್ಸ್, ಅಳೋದು, ಕೋಪ ಬರೋದು, ಇಲ್ಲದೆ ಇರೋದು ಎಲ್ಲ ತಲೆಯಲ್ಲಿ ಬರೋದು ಮುಂಚೆಯಿಂದಾನೇ ಆಗ್ತಿತ್ತು. ಇವಾಗ ಅದು ಜಾಸ್ತಿ, ಇನ್ನೂ ಎಕ್ಸ್ಟ್ರಾ ಜಾಸ್ತಿ ಆಗೋಯ್ತು, ಆಯಿತಾ. ಐ ವಾಸ್ ಲೈಕ್ ಓಕೆ, ವಾಟ್ ಇಸ್ ಹ್ಯಾಪ್ನಿಂಗ್, ಐ ಹ್ಯಾವ್ ಟು ಫಿಗರ್ ದಿಸ್ ಔಟ್. ಅದಾದಮೇಲೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ತುಂಬ ಬ್ಲೋಟಿಂಗ್ ಸೆನ್ಸೇಷನ್ ಆಗೋದು, ಪೇನ್ ಅಂತೂ ತುಂಬಾ ಜಾಸ್ತಿ ಆಗ್ತಾಯಿತ್ತು. ನಾನು ಮುಂಚೆ ಲಿಟ್ರಲಿ ಶೋ ಆಫ್ ಮಾಡ್ತಿದ್ದೆ, ಓಕೆ, ಲೈಕ್ ಐ ಶುಡ್ ಬಿ ಲೈಕ್ ಟಚ್ ವುಡ್, ಬಟ್ ನಾನು ಶೋ ಆಫ್ ಮಾಡ್ತಿದ್ದೆ ನನ್ನ ಫ್ರೆಂಡ್ಸ್ಗೆ. ಪೀರಿಯಡ್ಸ್ ಟೈಮಲ್ಲೆಲ್ಲ ನಾನು ಓಡ್ತಿದ್ದೆ, ಕುಣಿತಾ ಇದ್ದೆ, ಎಲ್ಲ ಮಾಡ್ತಿದ್ದೆ. ಐ ಶುಡ್ ಬಿ ಲೈಕ್ ಹಾಂ ನಂಗಂತೂ ಏನೂ ಆಗ್ತಾನೇ ಇಲ್ಲ ಅಂತ. ಪಾಪ ನನ್ನ ಫ್ರೆಂಡ್ಸ್ಗೆಲ್ಲ ರೇಗಿಸ್ತಿದ್ದೆ, ಐ ಆಮ್ ಸೋ ಲಕ್ಕಿ, ನಂಗೆ ಏನೂ ಆಗ್ತಾ ಇಲ್ಲ ಅಂತ. ಬಟ್ ಅಗೇನ್ 6 ತಿಂಗಳು ಮುಂಚೆಯಿಂದ ಪೀರಿಯಡ್ಸ್ ಟೈಮಲ್ಲಿ ನೋವಂತೂ ಕೇಳಬೇಡಿ, ಬೆಟ್ಟಿಂದ ಎದ್ದೊಳಕ್ಕೆ ಆಗ್ತಿರಲಿಲ್ಲ. ಐಮ್ ಲೈಕ್ ಐ ಡೈ ಓನ್ಲಿ, ಲೈಕ್ ಲಿಟ್ರಲಿ ಅಷ್ಟು ನೋವಾಗೋದು. ಪೀರಿಯಡ್ಸ್ ಫಸ್ಟ್ ಅಂಡ್ ಸೆಕೆಂಡ್ ಡೇ ಐ ಲೈಕ್ ಓಕೆ, ಜಾಸ್ತಿ ಸ್ಟ್ರೆಸ್ ಆಗಿರಬೇಕು ಅಂತ ನಾನು ಅನ್ಕೊಂಡೆ. ನಾನು ಆಕ್ಚುಲಿ ರಿಯಲೈಸ್ ಆಗಿದೆ ಯಾವಾಗ ಅಂದರೆ, ನಾನು ಯೂಶಲಿ ಐಬ್ರೋಸ್ ಮಾಡಿಸ್ಕೊಳ್ಳೋದು ಒನ್ಸ್ ಇನ್ 15 days, ಓಕೆ. ಬಟ್ ಇವಾಗ ನೋಡ್ತಾ ಇದ್ದೀನಿ ಫುಲ್ ಐಬ್ರೋ ಕೂದಲು ಜಾಸ್ತಿ ಬೆಳೀತಾ ಇತ್ತು. ಇವಾಗ ವೀಕ್ಲಿ ಒನ್ಸ್ ಹೋಗಿ ಐಬ್ರೋಸ್ ಮಾಡಿಸ್ಕೊಳ್ಳೋ ಅಷ್ಟು ಕೂದಲು ಬೆಳೀತಾ ಇದೆ. I already knew what it could be by then, okay? But anyways, I spoke to Swati, Dr. Swati. Or actually, ನನ್ನ senior, she's also my mentor. ಯಾರು ಗೊತ್ತಿಲ್ಲ, ಐ ಆಮ್ ಅ ಡಾಕ್ಟರ್. ನಾನು ಹೋಮಿಯೋಪತಿ ಪೋಸ್ಟ್ ಗ್ರಾಜುಯೇಷನ್ ಇನ್ ಪೀಡಿಯಾಟ್ರಿಕ್ಸ್ ಮುಗಿಸಿರೋದು ನಾನು. ಸೊ ಡಾಕ್ಟರ್ ಸ್ವಾತಿ ಈಸ್ ಮೈ ಸೀನಿಯರ್. ನನ್ನ ಸ್ಕಿನ್ ಪ್ರಾಬ್ಲಮ್ ಆಗಿರಲಿ, ಆಕ್ನೆ ಆಗಿರಲಿ, ಡಿಪ್ರೆಷನ್ ಆಗಿರಲಿ, ಲಿಟ್ರಲಿ ಎವ್ರಿ ಸಿಂಗಲ್ ಥಿಂಗ್ ಸ್ವಾತಿ ಹ್ಯಾಸ್ ಟ್ರೀಟೆಡ್ ಮೀ ಫಾರ್ ಇಟ್. ಬೇಸಿಕಲಿ ಹೋಮಿಯೋಪತಿ ಇಸ್ ಲೈಕ್ ಹೋಲಿಸ್ಟಿಕ್ ಟ್ರೀಟ್ಮೆಂಟ್, ಲೈಕ್ ಫುಲ್ ನೀವು ಯಾವುದೇ ಹೆಡ್ ಟು ಟೋ, ಮೈಂಡ್, ಬಾಡಿ, ಎನಿ ಕಾಯಿಲೆ ಯು ಕ್ಯಾನ್ ಗೋ ಫೈಂಡ್ ಅ ಗುಡ್ ಹೋಮಿಯೋಪತ್. ಬಟ್ ಯಾಕಂದರೆ ಇವಾಗ ನಾನು ನೋಡ್ತಿರೋದು ತುಂಬ ಫೇಕ್ ಡಾಕ್ಟರ್ಸ್ ಕೂಡ ಬರ್ತಿದ್ದಾರೆ. ಲಾಂಗ್ ಡಿಸ್ಟೆನ್ಸ್ ಕೋರ್ಸ್ ಎಲ್ಲ ಎಲ್ಲೆಲ್ಲೋ ಮಾಡ್ಕೊಂಡು ಆಮ್ ಲೈಕ್ ಹೌ ಡಸ್ ಇಟ್ ವರ್ಕ್, ಐ ಡೋಂಟ್ ನೋ. ಫೈಂಡ್ ಅ ಗುಡ್ ಡಾಕ್ಟರ್. ಬಟ್ ಹೋಮಿಯೋಪತಿ ಇಸ್ ಅಮೇಸಿಂಗ್. ಹೆಡ್ ಟು ಟೋ ಎಲ್ಲದಕ್ಕೂ ದೇರ್ ಇಸ್ ಟ್ರೀಟ್ಮೆಂಟ್, ಎಲ್ಲದಕ್ಕೂ ದೇರ್ ಇಸ್ ಮೆಡಿಸಿನ್, ಎಕ್ಸೆಪ್ಟ್ ಫಾರ್ ಎಮರ್ಜೆನ್ಸಿ ಕೇಸಸ್. ಇವಾಗ ಬ್ಲಡ್ ಲಾಸ್ ಆಗಿದೆ, ಆಕ್ಸಿಡೆಂಟ್ ಆಗಿದೆ, ಯಾ, ಲೈಕ್ ಲೆಟ್ಸ್ ಬಿ ರಿಯಲ್, ಓಕೆ. ಬಟ್ ಅದರ್ವೈಸ್ ಎನಿ ಕ್ರಾನಿಕ್ ಡಿಸೀಸ್, ಎನಿ ಅಕ್ಯೂಟ್ ಡಿಸೀಸ್, ಇಟ್ಸ್ ಅಮೇಸಿಂಗ್. ಸೊ ನಾನು ಡಾಕ್ಟರ್ ಸ್ವಾತಿ ಜೊತೆ ಮಾತಾಡಿದೆ. And then she also knew what it could be. So now she was like, let's wait for 2 months and see. ಅಷ್ಟರಲ್ಲಿ ನನ್ನ ಪೀರಿಯಡ್ ಸೈಕಲ್ ಆಲ್ರೆಡಿ ಇರೆಗ್ಯುಲರ್ ಆಗೋಗ್ಬಿಟ್ಟಿತ್ತು. ಒಂದ್ಸತಿ ಅಂತೂ 60 days ಆದ್ಮೇಲೆ ಬಂತು, ಇನ್ನೊಂದ್ಸತಿ 45 days ಆದ್ಮೇಲೆ ಬಂತು. ದೆನ್ ಇವನ್ ಡಾಕ್ಟರ್ ಸ್ವಾತಿ ವಾಸ್ ಲೈಕ್ ಓಕೆ, ಐ ಥಿಂಕ್ ಇಟ್ಸ್ ಟೈಮ್ ಯು ಗೋ ಗೆಟ್ ಯುವರ್ USG ಡನ್. USG ಅಂದರೆ ಅಲ್ಟ್ರಾಸೋನೋಗ್ರಫಿ. ಸೊ ನಾನು ಹೋಗ್ಬಿಟ್ಟು ನಾನು USG ಮಾಡಿಸ್ಕೊಂಡು ಬಂದೆ. ಇಮಿಡಿಯೇಟ್ಲಿ ಅವ್ರು ರಿಪೋರ್ಟ್ ಕೊಟ್ಟರು. ಈ ರಿಪೋರ್ಟ್ನ ನಾನು ಇಲ್ಲಿ ಹಾಕ್ತೀನಿ, ಸಾಫ್ಟ್ ಕಾಪಿನ. ಸೊ ಅದರಲ್ಲಿ ಗೊತ್ತಾಗಿದ್ದು ಏನಂದರೆ, ಐ ಹ್ಯಾವ್ PCOD. ಗೈಸ್, ನಾನು ಕಾಲೇಜಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಓದ್ತಾ ಇದ್ದೆ, 1 in every 3 women has PCOD ಅಂತ. ನಾನು ಯಾವಾಗಲೂ ಬೆಂಚಲ್ಲಿ ಕೌಂಟ್ ಮಾಡ್ತಿದ್ದೆ, 1 2 3, ನನಗಿಲ್ಲ. ಯಾ, ಸೊ ಐ ಶುಡ್ ಟೇಕ್ ಅ ಲಾಟ್ ಆಫ್ ಪ್ರೈಡ್ ದಟ್ ಓಕೆ, ಐ ಆಮ್ ಸೋ ಹೆಲ್ದಿ, ನನಗಿದು ಆಗ್ತಿಲ್ಲ, ಇದಿಲ್ಲ ಅಂತ ಎಲ್ಲ. ಅದು ರಿಪೋರ್ಟ್ ನೋಡೋ ಮುಂಚೆನೇ ಐ ವಾಸ್ ಮೆಂಟಲಿ ಪ್ರಿಪೇರ್ಡ್ ದಟ್ ಐ ಥಿಂಕ್ ಇಟ್ ಇಸ್ ಗೋಯಿಂಗ್ ಟು ಬಿ PCOD, ಬಿಕಾಸ್ ಸಿಂಪ್ಟಮ್ಸ್ ತುಂಬ ಟಿಪಿಕಲ್ ಸಿಂಪ್ಟಮ್ಸ್ ಇತ್ತು ನಂದು. ಬಟ್ ಸ್ಟಿಲ್ ಐ ವಾಸ್ ಲೈಕ್ ಓ ಗಾಡ್, ವೈ. ನಂಗೆ ಪೇನ್ ಟಾಲರೆನ್ಸ್ ತುಂಬ ಹೈ ಇದೆ. ಹೆಂಗೆ ಅಂದರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು QPL ಲಾಸ್ಟ್ ಸೀಸನ್ ಕ್ರಿಕೆಟ್ ಮ್ಯಾಚ್ ಆಡ್ತಾ ಇರಬೇಕಾದ್ರೆ ನನ್ನ ಕೈ ಮುರಿದೋಗಿದೆ, ಆಯಿತಾ. ಫುಲ್ ಕೈ ಇಷ್ಟು ಫುಲ್ ಊತ ಆಗಿದೆ. ಅಲ್ಲಿ ಅವರು ಫಿಸಿಯೋಥೆರಪಿಸ್ಟ್ ಅವರು ಕಂಪ್ರೆಷನ್ ಎಲ್ಲ ಕೊಟ್ಟರು, ಊತ ಕಮ್ಮಿ ಆಗಿಲ್ಲ. ಬ್ಯಾಂಡೆಡ್ ಹಾಕೊಂಡು ನಾನು ಆಡಿದ್ದೀನಿ. ಐ ಪ್ಲೇಡ್ ಲಿಟ್ರಲಿ ಆಲ್ ದ ಮ್ಯಾಚಸ್ ದಟ್ ಡೇ. ನನ್ನ ಪೇನ್ ಟಾಲರೆನ್ಸ್ ಅಷ್ಟು ಹೈ ಇದೆ. ನಾನು ಎಲ್ಲಾದರೂ ಬಿದ್ದರೆ ಐ ವಿಲ್ ಪ್ರಾಬ್ಲಿ ಲಾಫ್ ಅಟ್ ಮೈ ಸೆಲ್ಫ್, ಬಟ್ ಐ ವಿಲ್ ಗೆಟ್ ಅಪ್ ಆ್ಯಂಡ್ ಡೂ ಥಿಂಗ್ಸ್.
ನಾ ಎಲ್ಲೆಲ್ಲೋ ಹೊಡ್ಕೊಳ್ತೀನಿ ಗೊತ್ತಾಗಲ್ಲ. ಆಮೇಲೆ ರಾತ್ರಿ ಮಲ್ಕೊಳ್ತಿರ್ಬೇಕಾದ್ರೆ ಸ್ವಲ್ಪ ನೋವ್ತಿದ್ದೆ ಅಲ್ಲ ಏನು ಅಂತ ಯೋಚನೆ ಮಾಡ್ತೀನಿ. ದ್ಯಾಟ್ಸ್ ಹೌ ಹೈ ಮೈ ಪೇನ್ ಟಾಲರೆನ್ಸ್ ಇಸ್. ಬಟ್ ಗೈಸ್, ನನಗೆ ಡಿಸ್ಮೆನೋರಿಯಾ ಪೀರಿಯಡ್ಸ್ ಇದ್ದಾಗ ಪೇನ್ ಅಂತೂ ತಡ್ಕೊಳಕ್ಕಾಗಲ್ಲ. ದ್ಯಾಟ್ ವಾಸ್ ಮೈ ಬಿಗ್ಗೆಸ್ಟ್ ಪ್ರಾಬ್ಲಮ್. ಅದೇ ನಂದು ದೊಡ್ಡ ಪ್ರಾಬ್ಲಮ್. ಆ ನೋವು ಬರುತ್ತೆ ಆವಾಗ ಲಿಟ್ರಲಿ ಅಳು ಬರುತ್ತೆ, ಅಳ್ತೀನಿ ನಾನು. ಚಿಕ್ಕ ಮಕ್ಕಳು ಅಳೋ ಥರ ಅಳ್ತೀನಿ, ನನ್ಗೆ ಅಷ್ಟು ನೋವಾಗುತ್ತೆ, ತಡ್ಕೊಳಕ್ಕಾಗಲ್ಲ. ಸೊ ಎನಿವೇಸ್, PCOD ಅಂತ ಡಯಾಗ್ನೋಸ್ ಆಯಿತು. ಫಸ್ಟ್ ಆಫ್ ಆಲ್, ನಿಮ್ಗೆ ಯಾರಿಗಾದ್ರೂ ಈ ಥರ ಸಿಂಪ್ಟಮ್ಸ್ ಇದ್ದರೆ, ವೇಟ್ ಗೇನ್ ಆಗ್ತಿರೋದು, ಫೇಶಿಯಲ್ ಹೇರ್ ಜಾಸ್ತಿ ಆಗ್ತಿರೋದು, ಅಥವಾ ಎನಿವೇರ್ ಬಾಡಿಯಲ್ಲಿ ಹೇರ್ ಗ್ರೋತ್ ಜಾಸ್ತಿ ಆಗ್ತಿದೆ, ಬ್ಲೂಟಿಂಗ್ ಅರೌಂಡ್ ದಿ ಆಬ್ಡೊಮೆನ್, ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ ಪ್ಲೀಸ್ ಹೋಗ್ಬಿಟ್ಟು USG ಮಾಡಿಸ್ಕೊಂಡು ಬನ್ನಿ, ಒಂದು ಸ್ಕ್ಯಾನ್ ಮಾಡಿಸ್ಕೊಂಡು ಬನ್ನಿ. PCOD ಅಂತ ಇದೆ ಅಂತ ಗೊತ್ತಾದರೆ, ಆದಷ್ಟು ಬೇಗ ಗೊತ್ತಾದರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಯಾಕಂದರೆ ಸಿಸ್ಟ್ ಜಾಸ್ತಿ ಇದ್ದಂಗೆ 2 ಓವರಿಲಿದ್ದರೆ ಇನ್ನೂ ಜಾಸ್ತಿ ಆಗುತ್ತೆ, ಟ್ರೀಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಪ್ಲಸ್ ಇನ್ಫರ್ಟಿಲಿಟಿ ಇಸ್ ಒನ್ ಆಫ್ ದ ಪ್ರಾಬ್ಲಮ್. ಇನ್ಫರ್ಟಿಲಿಟಿ ಅಂದರೆ ಮಕ್ಕಳಾಗಕ್ಕೆ ಕಷ್ಟ ಆಗುತ್ತೆ. ಆಗೋದೇ ಇಲ್ಲ ಅಂತ ಅಲ್ಲ, ತುಂಬ ಜನ PCOD ಇರೋರು ಹೆಲ್ದಿಯಾಗಿ ಮಗುನ ಡೆಲಿವರ್ ಮಾಡಿದ್ದಾರೆ. ಸೊ ದಟ್ ಈಸ್ ಅ ಪಾಸಿಬಿಲಿಟಿ. ಬಟ್ ಅರ್ಲಿ ಡಿಟೆಕ್ಷನ್ ಇಸ್ ದ ಬೆಸ್ಟ್ ಥಿಂಗ್. ಎಷ್ಟು ಬೇಗ ಗೊತ್ತಾಗುತ್ತೆ ಅಷ್ಟು ಬೇಗ ಟ್ರೀಟ್ ಮಾಡಿದ್ರೆ ನಿಮ್ಮ ಸಿಸ್ಟ್ ಬೇರೆ ಕಡೆ ಫಾರ್ಮ್ ಆಗಲ್ಲ, ಸಿಸ್ಟ್ ನಂಬರ್ ಆಫ್ ಸಿಸ್ಟ್ ವೋಂಟ್ ಇನ್ಕ್ರೀಸ್, ಅಂಡ್ ನೀವು ಇಮಿಡಿಯೇಟ್ಲಿ ಆಕ್ಷನ್ ತಗೋಬಹುದು ಅಲ್ವಾ. ಅದಕ್ಕೆ ಯಾರ್ಯಾರು PCOD ಬಗ್ಗೆ ಗೊತ್ತಿಲ್ಲ, ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಸೊ PCOD ಆ್ಯಂಡ್ PCOS ಆರ್ 2 ಡಿಫ್ರೆಂಟ್ ಥಿಂಗ್ಸ್. PCOD ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, PCOS ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. PCOD ಅಂದರೆ ಇಟ್ಸ್ ಒನ್ ಪರ್ಟಿಕ್ಯುಲರ್ ಡಿಸೀಸ್. PCOS ಅಂದರೆ ಮಲ್ಟಿಪಲ್ ಸಿಸ್ಟಮ್ಸ್ ಇನ್ವಾಲ್ವ್ ಆಗುತ್ತೆ. ಅಂದ್ರೆ ಬರೀ ಯೂಟ್ರಸ್ ಮತ್ತೆ ಓವರೀಸ್ ಅಲ್ಲ, ಬೇರೆ ಆರ್ಗನ್ಸ್ ಇನ್ವಾಲ್ವ್ ಆಗುತ್ತೆ. PCOS ಇಸ್ ಮೋರ್ ಸಿವಿಯರ್. ಲಕಿಲಿ ಐ ಹ್ಯಾವ್ PCOD. PCOD ನಾನು ನಿಮಗೆ ಟಿಪಿಕಲ್ ಸಿಂಪ್ಟಮ್ಸ್ ಹೇಳಾಯ್ತು. ಅಂಡ್ ಇನ್ನೊಂದು ನಾನು ತುಂಬಾ ಸ್ಟ್ರಾಂಗ್ಲಿ ಬಿಲೀವ್ ಮಾಡೋದು ಏನಂದ್ರೆ, ಮೈಂಡ್ ಅಂಡ್ ಬಾಡಿ. ನಿಮ್ಮ ಮೈಂಡ್ ಹೇಗೆ ಅಫೆಕ್ಟ್ ಆಗುತ್ತೆ ಅದೇ ರೀತಿ ನಿಮ್ಮ ಬಾಡಿಯಲ್ಲಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ದಿಸ್ ಇಸ್ ವೆರಿ ಟ್ರೂ. ಇದ್ರ ಬಗ್ಗೆ ಇನ್ನೊಂದಿದೆ, ಜರ್ಮನ್ ಹ್ಯಾಮಿಲ್ ಥಿಯರಿ ಅಂತ. ಅದು ಎಲ್ಲದಕ್ಕೂ ಮೈಂಡ್ ಅಂಡ್ ಬಾಡಿ ರಿಲೇಟ್ ಮಾಡುತ್ತೆ. ಆಲ್ಮೋಸ್ಟ್ ಪ್ರತಿಯೊಂದು ಕಾಯಿಲೆಗೂ ಮೆಂಟಲಿ ನಿಮಗೆ ಈ ಥರ ಇದ್ದರೆ, ಈ ಥರ ಯೋಚನೆ ಬಂದರೆ ಫಿಸಿಕಲಿ ಈ ಥರ ಸಿಂಪ್ಟಮ್ಸ್ ಕಾಣುತ್ತೆ ಅಂತ ಇರುತ್ತೆ. ಆ್ಯಂಡ್ ಐ ಆಮ್ ಅ ವೆರಿ ಸ್ಟ್ರಾಂಗ್ ಬಿಲೀವರ್ ಆಫ್ ಮೈಂಡ್ ಆ್ಯಂಡ್ ಬಾಡಿ. ಆಯಿತಾ, ಇದಕ್ಕೆ ಇನ್ನೊಂದು ಪಾಯಿಂಟ್ ಏನು ಆ್ಯಡ್ ಮಾಡಬೇಕಂದ್ರೆ, ಇವತ್ತಿಗೂ ನಾನು ನನ್ನ ಮೆಡಿಕಲ್ ಟೆಕ್ಸ್ಟ್ ಬುಕ್ಸ್, ಮೆಡಿಸಿನ್ ಸಬ್ಜೆಕ್ಟ್ ಅಂತ ಒಂದಿದೆ, ಇವತ್ತುವರೆಗೂ ನಾನು ಮೆಡಿಸಿನ್ ಬುಕ್ನ ಓಪನ್ ಮಾಡಿದ್ರೆ ಆಲ್ಮೋಸ್ಟ್ 80% ಕಾಯಿಲೆಗಳಿಗೆ ಕಾಸ್ ಅನ್ನೋನ್. ಏನಕ್ಕಾಗುತ್ತೆ ಅಂತ ಗೊತ್ತಿಲ್ಲ. ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಬರೀ ಇನ್ಫೆಕ್ಟಿವ್ ಡಿಸೀಸಸ್ ಅಂದರೆ ಫ್ಲೂ, ಕಾಲರಾ, ಜಾಂಡಿಸ್, ಅದಕ್ಕೆ ಓಕೆ ಈ ವೈರಸ್ಸಿಂದ ಆಗ್ತದೆ, ಈ ಬ್ಯಾಕ್ಟೀರಿಯಾಯಿಂದ ಆಗ್ತದೆ ಅಂತ ಇದೆ. ಬಟ್ ಬೇರೆ ಯಾವುದೇ ಕಾಯಿಲೆ ಇದ್ದರೆ ಕಾಸ್ ಫಸ್ಟ್ ಒನ್ ಬರೋದು ಅನ್ನೋನ್, ಆಮೇಲೆ ಪ್ರಾಬಬಲ್ ಕಾಸ್ ಹಾಕ್ತಾರೆ ಅವರು. ಏನಂದರೆ ಲೈಫ್ ಸ್ಟೈಲ್ ಆಗಿರಲಿ, ಅನ್ಹೆಲ್ದಿ ಹ್ಯಾಬಿಟ್ ಆಗಿರಲಿ, ಅನ್ಹೆಲ್ದಿ ಈಟಿಂಗ್ ಆಗಿರಲಿ, ಸ್ಟ್ರೆಸ್ ಆಗಿರಲಿ, ಸ್ಟ್ರೇನ್ ಆಗಿರಲಿ, ವಾಟೆವರ್ ಆ ಥರ ರೀಸನ್ಸ್ ಆಮೇಲೆ ಬರುತ್ತೆ. ಆಯಿತಾ, ಸೊ ಐ ಆಮ್ ಅ ಸ್ಟ್ರಾಂಗ್ ಬಿಲೀವರ್ ಆಫ್ ಮೈಂಡ್ ಆ್ಯಂಡ್ ಬಾಡಿ. PCOD ಆಗೋರ್ಗೆಲ್ರಿಗೂ ಮೆಂಟಲ್ ಥಾಟ್ ಏನಿದೆ ಅಂದರೆ, ದಿಸ್ ಇಸ್ ವೆರಿ ಟ್ರೂ. ಯಾಕಂದ್ರೆ ಫಿಸಿಕಲಿನೂ ರಿಫ್ಲೆಕ್ಟ್ ಆಗುತ್ತೆ. ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಸಿಕಲಿ ಯಾವುದೇ ಹುಡುಗಿ ಒಂದು ಹುಡುಗನ್ ರೋಲ್ ತಗೊಂಡ್ರೆ ಅವಳ ಫ್ಯಾಮಿಲಿಯಲ್ಲಿ, ಅಂದರೆ ನಂದೇ ಎಕ್ಸಾಂಪಲ್ ಕೊಡ್ತೇನೆ. ನನ್ನ ಮನೇಲಿ ನಾನೇ ದೊಡ್ಡ ಮಗಳು, ನಾನು ಫುಲ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೆ. ನನ್ನ ಮನೇನ ನೋಡ್ಕೊಳ್ಳೋದು, ನಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳೋದು, ನಮ್ಮ ಅಪ್ಪ ಅಮ್ಮನ ಸಾಲ ತೀರಿಸೋದು, ವಾಟ್ ಎವರ್ XYZ. ದಿಸ್ ಇಸ್ ಸಪೋಸ್ ಟು ಬಿ ಮೇಲ್ ಎನರ್ಜಿ. ನಾವು ಜನರಲಿ ನೋಡೋದು ಮೆನ್ ಆಸ್ ಪ್ರೊವೈಡರ್ಸ್, ವಿಮೆನ್ ಆಸ್ ಕೇರ್ ಗಿವರ್ಸ್. ಅಂದರೆ ಗಂಡಸರು, ಹುಡುಗರು, ದೇ ಪ್ರೊವೈಡ್ ಫಿನಾನ್ಷಿಯಲಿ, ಸ್ಟೆಬಿಲಿಟಿ, ಸೆಕ್ಯೂರಿಟಿ. ದಿಸ್ ಇಸ್ ದ ಮೇಲ್ ಎನರ್ಜಿ. ಫಿಮೇಲ್ ಎನರ್ಜಿ ಕೇರ್ ಗಿವರ್, ಲವ್, ಅಫೆಕ್ಷನ್, ವಾರ್ಮ್ತ್, ಇದೆಲ್ಲ ಫಿಮೇಲ್ ಎನರ್ಜಿ ಅಂತ ಕನ್ಸಿಡರ್ ಆಗುತ್ತೆ. ನೀವು ಯಾವಾಗ ಈ ಮೇಲ್ ರೋಲ್ನ ಅಸ್ಯೂಮ್ ಮಾಡಿ, ಯು ಹ್ಯಾವ್ ದಟ್ ಮೇಲ್ ಎನರ್ಜಿ, ಯು ಹ್ಯಾವ್ ದಟ್ ಹೆಡ್ ಆಫ್ ದ ಫ್ಯಾಮಿಲಿ ಎನರ್ಜಿ, ರೈಟ್? ಸೊ ಇದು ಮೆಂಟಲ್ ಥಾಟ್ ಪ್ರೋಸೆಸ್. ಐ ಡೋಂಟ್ ನೋ, ತುಂಬಾ ಕಾಂಪ್ಲಿಕೇಟ್ ಮಾಡ್ತಾ ಇದೀನ ಇಲ್ವಾ ಗೊತ್ತಿಲ್ಲ, ಬಟ್ ದಿಸ್ ಇಸ್ ದ ಮೆಂಟಲ್ ಥಾಟ್ ಪ್ರೋಸೆಸ್. ಆಯ್ತಾ, PCOD ಅಲ್ಲಿ ಏನಾಗುತ್ತೆ ಅಂದ್ರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್. ವಾಟ್ ಇಸ್ ದ ಹಾರ್ಮೋನಲ್ ಇಂಬ್ಯಾಲೆನ್ಸ್? ನಿಮ್ಮ ಬಾಡಿಯಲ್ಲಿ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ವಿಚ್ ಇಸ್ ಕಾಲ್ಡ್ ಎಸ್ ಆಂಡ್ರೋಜನ್ಸ್. ಇವಾಗ ನೀವು ಮೈಂಡ್ ಅಂಡ್ ಬಾಡಿ ಕನೆಕ್ಟ್ ಮಾಡ್ಕೋಬಹುದು. ನೀವು ಮೆಂಟಲಿ ಯು ಫೀಲ್ ಲೈಕ್ ಯು ಆರ್ ದ ಮ್ಯಾನ್ ಆಫ್ ದ ಹೌಸ್, ಬಿಕಾಸ್ ಯು ಆರ್ ಟೇಕಿಂಗ್ ಅಪ್ ಆಲ್ ದ ರೆಸ್ಪಾನ್ಸಿಬಿಲಿಟೀಸ್. ಯುವರ್ ಬಾಡಿ ಇಸ್ ಡೂಯಿಂಗ್ ದ ಸೇಮ್. ಇದು ಕಾನ್ಷಿಯಸ್ ಥಾಟ್ ಇಲ್ಲದೆ ಇರ್ಬೋದು, ನೀವೇನು ನಾನೇ ಮನೆ ಗಂಡಸು ಅಂತ ಯೋಚನೆ ಮಾಡದೇ ಇರ್ಬೋದು, ಬಟ್ ಸಬ್ಕಾನ್ಷಿಯಸ್ಲಿ ಯು ಆರ್ ಸ್ಟಿಲ್ ದ ಮ್ಯಾನ್ ಆಫ್ ದ ಹೌಸ್ ಅಲ್ವಾ? ನಿಮ್ಮ ಬಾಡಿ ಅದನ್ನೇ ರಿಫ್ಲೆಕ್ಟ್ ಮಾಡ್ತಿದೆ. ಯುವರ್ ಬಾಡಿ ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್ ಮೇಲ್ ಹಾರ್ಮೋನ್ಸ್. ಆದ್ರಿಂದ ಪ್ರತಿ ತಿಂಗಳು ನಮ್ಮ ಓವರೀಸ್ ಅಲ್ಲಿ ಒಂದು ಮೊಟ್ಟೆ ಬರಬೇಕು, ಒಂದು ಎಗ್ ರಿಲೀಸ್ ಆಗಬೇಕು. ಐ ಫೀಲ್ ಸೊ ಫನಿ ವೆನ್ ಐ ಸೇ ಮೊಟ್ಟೆ. ಓಕೆ, ಒಂದು ಎಗ್ ರಿಲೀಸ್ ಆಗಬೇಕು. PCOD ಅಲ್ಲಿ ಏನಾಗುತ್ತೆ ಅಂದರೆ, ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಇಂಬ್ಯಾಲೆನ್ಸ್ ಇರೋದ್ರಿಂದ, ಆಂಡ್ರೋಜನ್ ಜಾಸ್ತಿ ಇರೋದ್ರಿಂದ ಅದು ಮೊಟ್ಟೆ ಅರ್ಧಂಬರ್ಧ ಬರುತ್ತೆ. ಬೇಸಿಕಲಿ ಇಮ್ಮೆಚ್ಯೂರ್ ಸೆಲ್, ಇಮ್ಮೆಚ್ಯೂರ್ ಎಗ್ಸ್ ಆರ್ ಫಾರ್ಮ್ಡ್, ಅದು ಅಕ್ಯುಮುಲೇಟ್ ಆಗ್ತಾ ಸಿಸ್ಟ್ ಫಾರ್ಮ್ ಮಾಡುತ್ತೆ. ಅದಕ್ಕೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುತ್ತೆ. ಓಕೆ, ಸೊ ಐ ಥಿಂಕ್ PCOD ಬಗ್ಗೆ, ಮೆಂಟಲ್ ರೀಸನ್ಸ್ ಬಗ್ಗೆ ಕ್ಲಿಯರ್ ಆಗಿ ಹೇಳಿದೆ. ಇವಾಗ ಲೆಟ್ಸ್ ಕಮ್ ಟು ದ ಫಿಸಿಕಲ್ ಆಸ್ಪೆಕ್ಟ್. ನೌ ಡಾಕ್ಟರ್ ಸ್ವಾತಿ ವಾಸ್ ಲೈಕ್, Disha, what are you doing? Why are you not having a healthy lifestyle?
100% ಟ್ರೂ. ನೀವು PCOD ಇಂದ ನೀವು ಆಚೆ ಬರಬೇಕು ಅಂದರೆ ಯು ಹ್ಯಾವ್ ಟು ಚೇಂಜ್ ಯುವರ್ ಲೈಫ್ ಸ್ಟೈಲ್. ಎಷ್ಟೊಂದು ಜನಕ್ಕೆ ಅರ್ಲಿ ಡಿಟೆಕ್ಷನ್ ಕೇಸಸ್ ಅಲ್ಲಿ ಬರೀ ಲೈಫ್ ಸ್ಟೈಲ್ ಚೇಂಜ್ ಮಾಡಿನೇ ದರ್ ಸಿಸ್ಟರ್ ಹಸ್ ಗಾನ್ ಕಂಪ್ಲೀಟ್ಲಿ ಆಯ್ತಾ. ಸೊ ನನ್ನ ಅಭ್ಯಾಸ ಏನಂದ್ರೆ ಇವಾಗ್ಲೂ ಕೂಡ ನಂಗೆ ತಿಂಡಿ ಅಂತೂ ತಿನ್ನಕ್ಕೆ ಆಗಲ್ಲ, ಸೇರೋದೆಲ್ಲ ವಾಂತಿ ತರ ಆಗುತ್ತೆ ಆಯ್ತಾ. ನಾನು ಯೂಶಲಿ ಒಂದು 12 ಗಂಟೆ ಹಂಗೆ ತಿನ್ನೋದು, ಮತ್ತೆ ಸಂಜೆ 4 ಗಂಟೆಗೆ ತಿನ್ನೋದು, ಮತ್ತೆ ರಾತ್ರಿ ಮಲ್ಕೊಳ್ದಾಗ 1 ಗಂಟೆ 2 ಗಂಟೆಗೆ ಊಟ ಮಾಡ್ತಾ ಇದ್ದೆ. ಈ ಥರ ಮಾಡ್ತಿದ್ದೆ ವಿಚ್ ವಾಸ್ ಹಾರಿಬಲ್. ಇವಾಗಲೂ ತುಂಬ ಸತಿ ಮಾಡ್ತೀನಿ, ಬಟ್ ಐಮ್ ಟ್ರೈಂಗ್ ಟು ಕಟ್ ಇಟ್ ಡೌನ್. ನೀವು ಮಾಡ್ತಿದ್ರೆ ಪ್ಲೀಸ್ ನೀವು ಮೀಲ್ ಟೈಮ್ ಸ್ವಲ್ಪ ನೋಡ್ಕೊಳ್ಳಿ. ಅದಲ್ಲದೆ ನಿದ್ದೆ ಅಂತೂ ಸರಿಯಾಗೇ ಇರ್ತಾ ಇರಲಿಲ್ಲ. ಒಂದೊಂದಿನ 10 ಗಂಟೆ ಮಲ್ಕೊಂಡು 6 ಗಂಟೆ ಎದ್ದೊಳ್ತಾ ಇದ್ದೆ, ಗುಡ್ ಗರ್ಲ್ಸ್. ಒಂದೊಂದಿನ 2 ಗಂಟೆಗೆ ಮಲ್ಕೊಂಡು 5 ಗಂಟೆಗೆ ಎದ್ದೊಳೋದು ಇದೆ, 2 ಗಂಟೆಗೆ ಮಲ್ಕೊಂಡು ಮಧ್ಯಾಹ್ನ 12 ಗಂಟೆಗೆ ಎದ್ದೊಳೋದಿದೆ. ಸೊ ಮೈ ಸ್ಲೀಪ್ ಸೈಕಲ್ ವಾಸ್ ಆಲ್ ಓವರ್ ದ ಪ್ಲೇಸ್. ಸೊ ಇದು ಒಂದು ಕೌಂಟ್ ಆಗುತ್ತೆ. ಇನ್ನೊಂದು ಫುಡ್. ನಾವು ಆಚೆ ಹೋಗ್ತಿರ್ಬೇಕಾದ್ರೆ, ಟ್ರಾವೆಲ್ ಎಲ್ಲ ಮಾಡ್ತಿರ್ಬೇಕಾದ್ರೆ ನಿಮ್ಮ ಫುಡ್ ಪ್ರಿಫರೆನ್ಸ್, ನಿಮಗೆ ಫುಡ್ ಆಪ್ಷನ್ಸ್ ಲಿಮಿಟೆಡ್ ಇರುತ್ತೆ ಇನ್ ಟರ್ಮ್ಸ್ ಆಫ್ ಹೆಲ್ತ್. ಇವಾಗ ಆಚೆ ಹೋಗ್ತಿದ್ರೆ ಯು ವಾಂಟ್ ಟು ಎಕ್ಸ್ಪ್ಲೋರ್ ಪ್ಲೇಸಸ್, ಯು ವಾಂಟ್ ಟು ಎಕ್ಸ್ಪ್ಲೋರ್ ರೆಸ್ಟೋರೆಂಟ್ಸ್. ಅಲ್ಲಿಂದ ಏನು ಕುಸಿನ್ ಚೆನ್ನಾಗಿದೆ, ಅಲ್ಲಿ ಏನು ಊಟ ಚೆನ್ನಾಗಿದೆ, ಅದೇ ತಿನ್ಬೇಕು ಅಂತ ಟ್ರೈ ಮಾಡ್ತೀರಾ. ಬಟ್ ಅಗೇನ್ ಇಟ್ ಈಸ್ ಅಫೆಕ್ಟಿಂಗ್ ಯುವರ್ ಬಾಡಿ ಎಟ್ ದ ಎಂಡ್ ಆಫ್. ನಾನು ಅಟ್ಲೀಸ್ಟ್ ಮನೇಲಿದ್ದಾಗ ಆಚೆಯಿಂದ ಊಟ ಆರ್ಡರ್ ಮಾಡೋದು ಬೇಡ ಅಂತ ಇವಾಗ ತುಂಬ ಕಮ್ಮಿ ಮಾಡಿದ್ದೀನಿ ಮುಂಚೆಗಿಂತ. ಸ್ಲೀಪ್, ಫುಡ್, 2 ಇಂಪಾರ್ಟೆಂಟ್ ಥಿಂಗ್ಸ್. Third point, physical activity. There has to be some sort of physical activity, walking, gym, exercise, yoga, anything. But physical activity ಏನೂ ಇಲ್ಲ ಅಂದರೆ PCOD ಆಗುತ್ತೆ, PCOS ಆಗುತ್ತೆ. PCOD ಕೇಸಸಲ್ಲಿ ಹೈಪೋಥೈರಾಯ್ಡಿಸಮ್ ತುಂಬಾ ಕಾಮನ್. ಹೈಪೋಥೈರಾಯ್ಡಿಸಮ್ ಆದಮೇಲೆ ಸಿಂಪ್ಟಮ್ಸ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಸೊ PCOD ಡಯಾಗ್ನೋಸ್ ಮಾಡಾದ್ಮೇಲೆ ನಾನು ಏನೇನು ಚೇಂಜಸ್ ಮಾಡಿದ್ದೀನಿ ಅಂತ ಶೇರ್ ಮಾಡ್ತೀನಿ. ಒಂದು, ಊಟ. ಐ ಆಮ್ ಟ್ರೈಂಗ್ ಟು ಈಟ್ ಆನ್ ಟೈಮ್. ಆಚೆ ತಿನ್ನೋದನ್ನು ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಅಟ್ಲೀಸ್ಟ್ ಮನೇಲಿದ್ದಾಗ ಇವಾಗ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ತಿಂತಾ ಇದ್ದೀನಿ. ಕ್ಯಾರೆಟ್, ಬೀಟ್ರೂಟ್, ಸೌತೆಕಾಯಿ, ಫ್ರೂಟ್ಸ್ ಅದನ್ನು ತಿನ್ನಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮನೆ ಊಟ ಜಾಸ್ತಿ ತಿನ್ನಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಿದ್ದೆ, ಟು ಬಿ ವೆರಿ ಆನೆಸ್ಟ್, ಐ ಆಮ್ ನಾಟ್ ಏಬಲ್ ಟು ಮೇಂಟೈನ್ ಒನ್ ಸಾರ್ಟ್ ಆಫ್ ಸ್ಕೆಡ್, ಬಟ್ ಅಟ್ಲೀಸ್ಟ್ ಒಂದು ಪ್ಯಾಟರ್ನ್ ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದಲ್ಲದೆ ಐ ರಿಯಲಿ ಲವ್ ವಾಕ್. ಐ ಡೋಂಟ್ ನೋ ವೈ ನಂಗೆ ಜಿಮ್ ಅಂದ್ರೇ ಆಗಲ್ಲ, ಬಟ್ ನಂಗೆ ವಾಕಿಂಗ್ ಅಂದರೆ ತುಂಬಾ ಇಷ್ಟ. ಸೊ ನಾನು ಆಲ್ಮೋಸ್ಟ್ ಎವ್ರಿ ಡೇ ಒಂದು 30 minutes ವಾಕಿಂಗ್ ಅಟ್ಲೀಸ್ಟ್ ಮಾಡ್ತಾ ಇದ್ದೀನಿ. ನಾನು ಬರೀ ಇಷ್ಟು ಚೇಂಜಸ್. ಪ್ಲಸ್ ಐ ಕನ್ಸಲ್ಟೆಡ್ ಡಾಕ್ಟರ್ ಸ್ವಾತಿ and I started my homeopathy medicine. ಬರೀ ಇಷ್ಟು ಚೇಂಜಸ್ಸಿಂದ ಐ ಸ್ವೇರ್ ಟು ಗಾಡ್ ಗೈಸ್, ಲಾಸ್ಟ್ 3 months ಮೈ ಸೈಕಲ್ ಹ್ಯಾಸ್ ಬಿನ್ ರೆಗ್ಯುಲರ್. ಮೈ ಸೈಕಲ್ ಇಸ್ ಆಲ್ರೆಡಿ ರೆಗ್ಯುಲರ್. ಡಾಕ್ಟರ್ ಸ್ವಾತಿ ಟೋಲ್ಡ್ ವಿಲ್ ವೇಟ್ ಫಾರ್ ಅ ಫ್ಯೂ more months and go and get my USG done. See, not to put any system down, but allopathyಲಿ PCODಗೆ there is no cure ಅಂತ ಹೇಳ್ತಾರೆ. ಹೋಮಿಯೋಪತಿ, there are case files lying where PCOD is cured and they've had a baby, ಡೆಲಿವರಿ ಮಾಡಿದ್ದಾರೆ, ಪ್ರೆಗ್ನೆಂಟ್ ಆಗಿದ್ದಾರೆ, ಅಮೇಸಿಂಗ್ ಹೆಲ್ದಿ. ಓಕೆ, ದಿಸ್ ಇಸ್ ವೈ ಐ ವುಡ್ ಆನೆಸ್ಟ್ಲಿ ರೆಕಮೆಂಡ್ ಹೋಮಿಯೋಪತಿ ಫಾರ್ ಯು ಗೈಸ್ ಆಲ್ಸೋ. ಅಗೇನ್, ಇಫ್ ಯು ವಾಂಟ್ ಯು ಕ್ಯಾನ್ ಕನ್ಸಲ್ಟ್ ಡಾಕ್ಟರ್ ಸ್ವಾತಿ, ಇಲ್ಲಾಂದರೆ ಫೈಂಡ್ ಅ ರಿಯಲಿ ಗುಡ್ ಹೋಮಿಯೋಪ್ಯಾತ್. ಸೊ ಇವಾಗ ನನ್ನ ಫಿಸಿಕಲ್ ಸಿಂಪ್ಟಮ್ಸ್ ಆರ್ ಓಕೆ. ಪೀರಿಯಡ್ಸ್ ಟೈಮಲ್ಲಿ ಒಂದೊಂದು ತಿಂಗಳು ನೋವಾಗುತ್ತೆ, ಒಂದೊಂದು ತಿಂಗಳು ನೋವಾಗಲ್ಲ. ಅದು ಪೂರ್ತಿ ಹೋಗಿದೆ ಅಂತ ಹೇಳಲ್ಲ. ಕಮಿಂಗ್ ಟು ದ ಮೆಂಟಲ್ ಹೆಲ್ತ್ ಪಾರ್ಟ್, ಮೂಡ್ ಸ್ವಿಂಗ್ಸ್ ಡೀಲ್ ಮಾಡೋದಂತೂ ತುಂಬಾ ಕಷ್ಟ ಗೈಸ್. ಐ ಜಸ್ಟ್ ಕಾಂಟ್. ಚಿಕ್ಕ ವಿಷಯಕ್ಕೆ ಇರಿಟೇಟ್ ಆಗುತ್ತೆ. ನಾನು ಸಮಾಧಾನ ಮಾಡ್ಕೋಬೇಕು ನನ್ನನ್ನು. ಇಲ್ಲ, ಬಿಕಾಸ್ ಆಫ್ ದೀಸ್ ಹಾರ್ಮೋನ್ಸ್ ಯುರ್ ಫೀಲಿಂಗ್ ದಿಸ್ ಆ್ಯಂಗರ್, ಯುರ್ ಫೀಲಿಂಗ್ ದಿಸ್ ಎಮೋಷನ್. ತುಂಬ ಕಾನ್ಷಿಯಸ್ ಆಗಿ ನಾನು ನನ್ನನ್ನೇ ಸಮಾಧಾನ ಮಾಡ್ಕೋಬೇಕು. ಹಂಗಾದಾಗೆಲ್ಲ ಪೀರಿಯಡ್ಸ್ 1 ವಾರ ಮುಂಚೆ ಆಮ್ ಲೈಕ್ ಬೇಬ್, ಇಟ್ಸ್ ಓಕೆ, ಯು ಹ್ಯಾವ್ PCOD. ತುಂಬ ಜನಕ್ಕೆ PCOD ಇದೆ, ನಿನ್ಗೆ ಹಿಂಗೆ ಅನಿಸ್ತಾ ಇದೆ, ಪರವಾಗಿಲ್ಲ, ಇದು ಬರೀ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗ್ತಿರೋದು. ಇಟ್ಸ್ ಓಕೆ, ಡೂ ಸಮಥಿಂಗ್ ದಟ್ ಯು ಲೈಕ್, ಡೂ ಇದು. ಇಫ್ ಯು ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್, ಡೋಂಟ್ ಡೂ ಎನಿಥಿಂಗ್, ಜಸ್ಟ್ ಲೈ ಡೌನ್ ಅಂದ್ಕೊಂಡು ನಾನು ನನ್ನನ್ನೇ ಸಮಾಧಾನ ಮಾಡ್ಕೊಳ್ತಾ ಇದ್ದೀನಿ. ಮೂಡ್ ಸ್ವಿಂಗ್ಸ್ಗೆ ನಂಗೆ ಅದರ್ವೈಸ್ ನಾರ್ಮಲಿ ಹೆಲ್ಪ್ ಆಗೋದೇನೆಂದರೆ ಡೈರಿ, ಜರ್ನಲಿಂಗ್. ಐ ರೈಟ್ ಡೌನ್. ನಾನು ಡೈರಿ ಯಾರಾದರೂ ಓಪನ್ ಮಾಡೋ, ಇವಳು ಇದಕ್ಕೆಲ್ಲ ಯಾಕೆ ಕೋಪ ಮಾಡ್ಕೊಂಡ್ಲು ಅಂತ ಇರುತ್ತೆ, ಬಟ್ ಆ ಟೈಮಲ್ಲಿ ಕೋಪ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಜರ್ನಲಿಂಗ್ ರಿಯಲಿ ಹೆಲ್ಪ್ಸ್. ಒನ್ ಮೋರ್ ಥಿಂಗ್ ದಟ್ ಇಸ್ ಆ್ಯಕ್ಚುಲಿ ವರ್ಕಿಂಗ್ ಫಾರ್ ಮೀ ನೌ ಇಸ್, ನಾನು ಇನ್ನರ್ ಇಂಜಿನಿಯರಿಂಗ್ ಈಶಾ ಫೌಂಡೇಶನ್ದು ಪ್ರೋಗ್ರಾಮ್ ಮುಗಿಸಾದ್ಮೇಲೆ ಬ್ರೀದಿಂಗ್ ಟೆಕ್ನಿಕ್, ಇಟ್ ಆ್ಯಕ್ಚುಲಿ ಹೆಲ್ಪ್ಸ್. ಇಟ್ಸ್ ಸೋ ಗುಡ್. ನೀವು ಎಲ್ಲಾದರೂ ಕೂತ್ಕೊಂಡು just start ಓಮ್ ಚಾಂಟಿಂಗ್. ಅಪ್ಯಾರೆಂಟ್ಲಿ 21 times ನೀವು ಮಾಡಬೇಕು ಮಿನಿಮಮ್. ಅದಾದಮೇಲೆ ಎಷ್ಟೇ ನಂಬರ್ ಮಾಡ್ಬೋದು. ಸೊ ಯು ಕ್ಯಾನ್ ಡೂ ದ್ಯಾಟ್. ಓಕೆ, ಅದಾದಮೇಲೆ ಒಂಥರ ರಿಲ್ಯಾಕ್ಸೇಷನ್. ಓಕೆ, ಒಂಥರ ಚೆನ್ನಾಗಿ ಅನಿಸುತ್ತೆ ನನಗೆ. ಸೊ ಯು ಕ್ಯಾನ್ ಟ್ರೈ ದ್ಯಾಟ್ ಆಲ್ಸೋ. ಮೂಡ್ ಸ್ವಿಂಗ್ಸ್ ಇದ್ದರೆ ಏನೂ ಅಂದರೆ ಎಲ್ಲ ಸೈಡಿಗೆ ಬಿಟ್ಬಿಡಿ. ನಿಮ್ಮ ಬೆಡ್ನ ಚೆನ್ನಾಗಿ ಕ್ಲೀನ್ ಮಾಡಿ ನಿಮ್ಗೆ ತುಂಬ ಇಷ್ಟವಾದಂಥ ಊಟ ತೊಗೊಳ್ಳಿ. ಬೆಡ್ಶೀಟ್ ಹೊತ್ಕೊಂಡು ಕೂತ್ಕೊಂಡು ನೆಟ್ಫ್ಲಿಕ್ಸ್ ನೋಡಿ, ಇಲ್ಲ ಯೂಟ್ಯೂಬ್ ನೋಡಿ, ನಿಮ್ಗೆ ಇಷ್ಟ ಬಂದಿದ್ದು ನೋಡಿ. ದಟ್ ಈಸ್ ಮೀ ಟೈಮ್. ಯು ಡಿಸರ್ವ್ ಟು ಬಿ ಪ್ಯಾಂಪರ್ಡ್, ಯು ಡಿಸರ್ವ್ ಟು ಫೀಲ್ ಗುಡ್. ಪ್ಲೀಸ್ ಡೂ ಇಟ್. ಯಾರಾದರೂ ಕಾನ್ಸ್ಟೆಂಟ್ಲಿ ಇರಿಟೇಟ್ ಮಾಡ್ತಿದ್ರೆ ಫೋನ್ ಏರ್ಪ್ಲೇನ್ ಮೋಡಲ್ಲಿ ಹಾಕಿ ಸೈಡಿಗೆ ಇಟ್ಬಿಡಿ, ಪರವಾಗಿಲ್ಲ. ಯು ಡಿಸರ್ವ್ ಟು ಫೀಲ್ ಬೆಟರ್. ಅಟ್ಲೀಸ್ಟ್ ಐ ಡೂ ದಟ್ ಟು ಡೀಲ್ ವಿತ್ ಮೈ ಮೂಡ್ ಸ್ವಿಂಗ್ಸ್, ಅದರ್ವೈಸ್ ಐ ಕಾಂಟ್. ಸೊ ದಿಸ್ ಇಸ್ ಹೌ ಐ ಡೀಲ್ ವಿತ್ PCOD. ಐ ಥಿಂಕ್ ನಾನು ನೆಕ್ಸ್ಟ್ 3 months ಆದಮೇಲೆ ನಾನು ಹೋಗಿ ಮತ್ತೆ ಸ್ಕ್ಯಾನ್ ಮಾಡಿಸ್ತೀನಿ. ಆ್ಯಂಡ್ ಹೋಪ್ಫುಲಿ ಮೈ ಸಿಸ್ಟರ್ ಇಸ್ ಗಾನ್ ಗೈಸ್. ಆ್ಯಂಡ್ ಐ ವಿಶ್ ಯು ದ ಸೇಮ್. ನಿಮ್ಗೆ ಯಾರಿಗಾದ್ರೂ PCOD ಅಥವಾ ಈ ವಿಡಿಯೋ ನೋಡಾದ್ಮೇಲೆ ನಿಮ್ಗೆ ಡಯಾಗ್ನೋಸ್ ಆದರೆ ಡೋಂಟ್ ವರಿ. ಫಸ್ಟ್ ಆಫ್ ಆಲ್, ನಿಮಗೆ PCOD ಇದ್ರೆ ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಯಾಕಂದರೆ ನೀವು ಫುಲ್ ಮನೆ ರೆಸ್ಪಾನ್ಸಿಬಿಲಿಟಿ ನೀವು ತೊಗೊಂಡಿದ್ದೀರಾ. ಎಲ್ಲನೂ ನೋಡ್ಕೊಳ್ಳೋದು ನಿಮ್ಮ ತಲೆ ಮೇಲಿದೆ. ಇಷ್ಟೆಲ್ಲ ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ದೀರಾ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಸೆಕೆಂಡ್ ಆಫ್ ಆಲ್, ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಡೋಂಟ್ ವರಿ.
ಇದು ನಾನು ನಿಮಗೂ ಹೇಳ್ತಾ ಇದ್ದೀನಿ, ನನಗೂ ಹೇಳ್ಕೊಳ್ತಾ ಇದ್ದೀನಿ, ಆಯಿತಾ? ಡೋಂಟ್ ವರಿ, ಎವ್ರಿಥಿಂಗ್ ಹ್ಯಾಸ್ ಅ ಸೊಲ್ಯೂಷನ್. ಯು ಜಸ್ಟ್ ಹ್ಯಾವ್ ಟು ಫೈಂಡ್ ದ ವೇ, ಯು ಜಸ್ಟ್ ಹ್ಯಾವ್ ಟು ಫೈಂಡ್ ಹೌ ಟು ಡೀಲ್ ವಿತ್ ಇಟ್ ಅಷ್ಟೇ. ಸೊ ಎನಿವೇಸ್, ನನಗಿರೋ ಕಾಯಿಲೆ PCOD ಮುಂದೆ ಇನ್ನೂ ಜಾಸ್ತಿ ಏನೂ ಆಗಲ್ಲ ಅಂತ ಹೇಳ್ತಾ, ಹೋಪ್ ಮಾಡ್ತಾ, ಪ್ರೇ ಮಾಡ್ತಾ, ಮ್ಯಾನಿಫೆಸ್ಟ್ ಮಾಡ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.